ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪಾ ಅಂದ್ರೆ ತುಂಬಾ ಜನರು ಕೇಳ್ತಾ ಇದ್ರಿ, ಅಕ್ಕ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ ಇಂದ ಏನ ಲಿಂಕ್ ಕಾಪಿ ಮಾಡ್ತೀವಿ ಅಂದ್ರೆ ಅದು ವಾಟ್ಸಪ್ ಅಲ್ಲಿ ಹೇಗೆ ಶೇರ್ ಮಾಡ್ಬೋದು, ವಾಟ್ಸಪ್ ಅಲ್ಲಿ ಶೇರ್ ಮಾಡಬಹುದಾ ಇಲ್ವಾ ಅಂತ ಹೇಳಿ. ಸೊ ಅಫ್ಕೋರ್ಸ್ 100% ನೀವು ಶೇರ್ ಮಾಡ್ಬೋದು. ಅಂಡ್ ಯಾರಾದ್ರೂ ಆ ಒಂದು ಕ್ಲಿಕ್ ಥ್ರೂ ಅಮೌಂಟ್ ಅಂದ್ರೆ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಕಮಿಷನ್ ಸಿಗುತ್ತೆ. ಅಂಡ್ ಇವನ್ ನೀವು ಆರ್ಡರ್ ಮಾಡ್ಕೊಳ್ತೀರಲ್ವಾ ಮೀಶೋದಲ್ಲಿ, ನೀವು ಕೂಡ ನೀವೇನ್ ಲಿಂಕ್ ಕ್ರಿಯೇಟ್ ಮಾಡಿರ್ತೀರಾ ಅದರಿಂದನೇ ನೀವು ಆರ್ಡರ್ ಮಾಡ್ಕೊಂಡಿದ್ರೆ ನಿಮ್ಗೂ ಕೂಡ ಲಿಂಕ್ ಸಿಗುತ್ತೆ. ಅಂದ್ರೆ ನಿಮ್ದು ನೀವು ಕೂಡ ಆರ್ಡರ್ ಮಾಡ್ಕೊಂಡು ಕಮಿಷನ್ ನ ತಗೋಬಹುದು. ಓಕೆ, ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಗೆ ಲಿಂಕ್ ಎಲ್ಲ ಕಾಪಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದೇ ತರ ವಿಡಿಯೋಸ್ ನಿಮ್ಗೆ ನನ್ನ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಫಸ್ಟ್ ಥಿಂಗ್, ನೀವು ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿರ್ತೀರಾ. ಮೇಲೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ನ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಓಪನ್ ಮಾಡಿದ್ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಎರಡು ಆಪ್ಷನ್ಸ್ ನೀವು ನೋಡ್ಬೋದು, ಸೆಂಡ್ ಪ್ರಾಡಕ್ಟ್ಸ್ ಟು ಡಿ ಎಂ ಮತ್ತೆ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಅಂತ ಹೇಳಿ. ಸೊ ಸೆಂಡ್ ಪ್ರಾಡಕ್ಟ್ಸ್ ಟು ಡಿ ಎಂ ಅಂತ ಬಂದಾಗ ಡೈರೆಕ್ಟ್ ಡಿ ಎಂ, ಡೈರೆಕ್ಟ್ ಮೆಸೇಜ್ ಹೋಗುವಂಥದ್ದು. ಸೊ ಇಲ್ಲಿ ಜಸ್ಟ್ ನಾನು ಕ್ಲಿಕ್ ಮಾಡಿದೆ ಅಂತಂದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವೆಲ್ಲ ಪೋಸ್ಟ್ಗಳು ಹಾಕಿದೀವಿ ಅಲ್ಲಿ ಬರುತ್ತೆ. ಆ ಒಂದು ಪೋಸ್ಟ್ಗೆ ಡೈರೆಕ್ಟ್ ಡಿ ಎಂ ಹೋಗ್ಬೇಕು ಅಂದ್ರೆ ಆ ಒಂದು ಪೋಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಡಿ ಎಂ ಹೋಗ್ಬಿಡುತ್ತೆ. ಓಕೆ, ಅದು ವಿಡಿಯೋ ಕೂಡ ನಾನು ಪ್ರೀವಿಯಸ್ಲಿ ಹೇಳಿಕೊಟ್ಟಿದ್ದೀನಿ. ಬೇಕು ಅಂದ್ರೆ ನೀವು ಕೇಳ್ಬಹುದು. ಅಗೇನ್ ಐ ವಿಲ್ ಮೇಕ್ ಅ ವಿಡಿಯೋ ಆನ್ ದಟ್. ಸೊ ಇವಾಗ ಸಿಂಗಲ್ ಲಿಂಕ್ ಕಾಪಿ ಮಾಡ್ಕೊಂಡು ಶೇರ್ ಮಾಡೋದು ನೋಡೋಣ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸ್ಆಪ್, ಯೂಟ್ಯೂಬ್. ಸೊ ವೇರ್ ಎವರ್ ಯು ವಾಂಟ್ ಯು ಕ್ಯಾನ್ ಶೇರ್ ದಿ ಲಿಂಕ್ಸ್. ಇಲ್ಲಿ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಅಂತ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಏನಂದ್ರೆ ಇಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಕೊಟ್ಟಿದ್ದಾರೆ, ವಾಟ್ಸಪ್ ಕೊಟ್ಟಿಲ್ಲ. ಸೊ ವಾಟ್ಸಪ್ ಅಲ್ಲಿ ಮಾಡ್ಬೋದಾ ಇಲ್ವಾ ಅಂತ. ಸೊ 100% ಮಾಡ್ಬೋದು. ಇಲ್ಲಿ ಕೊಟ್ಟಿಲ್ಲ ಅಂತಂದ್ರೂ ಕೂಡ ನೀವು ಮಾಡ್ಕೋಬಹುದು. ಓಕೆ, ಅಂಡ್ ಇಲ್ಲಿ ನೀವು ಯಾವ ಒಂದು ಪ್ಲಾಟ್ಫಾರ್ಮ್ ಮೇಲೆ ಶೇರ್ ಮಾಡಬೇಕು ಅಂತ ಹೇಳಿದ್ದಾರೆ. ಜಸ್ಟ್ ನೀವು ಸುಮ್ಮನೆ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲೇ ಶೇರ್ ಮಾಡಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಶೇರ್ ಇವನ್ ಇನ್ ವಾಟ್ಸಪ್ ಆಲ್ಸೋ. ಸೊ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ ನಾನು ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಮೀಶೋ ಆರ್ಡರ್ ಇಂದನು ನೀವು ಶೇರ್ ಮಾಡ್ಕೋಬಹುದು, ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ನಿಮ್ಗೆ ಮೀಶೋದಲ್ಲಿ ಇಷ್ಟ ಆಗಿದೆ ಅದು ನೀವು ವಿಶ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಂಡು ಅದು ಕೂಡ ಇದು ಮಾಡ್ಬೋದು. ಇಲ್ಲ ಅಂತಂದ್ರೆ ಜಸ್ಟ್ ನೀವು ಮೀಶೋ ಪ್ರಾಡಕ್ಟ್ ಲಿಂಕ್ ನ ಕಾಪಿ ಮಾಡ್ಕೊಂಡು ಇದು ಹಾಕ್ಬೇಕು. ನೀವು ಆರ್ಡರ್ ಮಾಡ್ಲೇಬೇಕು ಅಂತ ಏನು ಇಲ್ಲ. ಓಕೆನಾ. ಸೊ ಇದು ಬಂದ್ಬಿಟ್ಟು ಮೀಶೋ ಆರ್ಡರ್ಸ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೋಡಿ, ನಾನು ಮೀಶೋದಿಂದ ಏನೆಲ್ಲ ಆರ್ಡರ್ ಮಾಡಿದ್ದೀನಿ ಇಲ್ಲಿ ಹಿಸ್ಟ್ರಿ ಬಂದ್ಬಿಡುತ್ತೆ. ಸೊ ಜಸ್ಟ್ ನಾನು ಕ್ಲಿಕ್ ಮಾಡ್ಕೊಂಡು ಈ ತರ ಕ್ಲಿಕ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲಿಂಕ್ ಕಾಪಿ ಆಗಿ ಹೋಗ್ಬಿಡುತ್ತೆ. ಆ ಒಂದು ಲಿಂಕ್ ಏನ್ ಜನರೇಟ್ ಆಗುತ್ತೆ ಅಲ್ವಾ, ಅದು ನೀವು ಶೇರ್ ಮಾಡ್ಬೋದು ಯಾವ ಪ್ಲಾಟ್ಫಾರ್ಮ್ ಅಲ್ಲಾದ್ರೂ. ಓಕೆ, ಇವಾಗ ಸೆಲೆಕ್ಟ್ ಫ್ರಮ್ ವಿಶ್ ಲಿಸ್ಟ್ ಅಂತ ಮಾಡಿದ್ರೆ ವಿಶ್ ಲಿಸ್ಟ್ ಅಲ್ಲಿ ನಾನು ಏನೆಲ್ಲ ಪ್ರಾಡಕ್ಟ್ಸ್ ಇಟ್ಟಿದ್ದೀನಿ ಇಲ್ಲಿ ಬಂದ್ಬಿಡುತ್ತೆ. ಆ ಒಂದು ಪ್ರಾಡಕ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್, ಜಸ್ಟ್ ಪೇಸ್ಟ್ ಮಾಡ್ಕೊಂಡು ಲಿಂಕ್ ಮಾಡೋದು. ಇದು ಎರಡು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಅಂತ. ಇವಾಗ ನಾನು ಮೀಶೋ ಓಪನ್ ಮಾಡ್ಕೊಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ಬುಕ್ಸ್ ಗಳಿದಾವೆ, ವಿಶ್ ಲಿಸ್ಟ್ ಅಂತ ನಾನು ಹೇಳ್ದೆ ಅಲ್ವಾ. ಸೊ ಇದು ಇವಾಗ ಈ ಒಂದು ಪ್ರಾಡಕ್ಟ್ ಕೆಳಗಡೆಯಲ್ಲಿ ವಿಶ್ ಲಿಸ್ಟ್ ಅಂತ ಇದೆ ನೋಡಿ, ಹಾರ್ಟ್ ಸಿಂಬಲ್. ಸೊ ಜಸ್ಟ್ ಕ್ಲಿಕ್ ಮಾಡಿದ್ರೆ ವಿಶ್ ಲಿಸ್ಟೆಡ್ ಆಯ್ತು. ಸೊ ಇದು ಇವಾಗ ವಿಶ್ ಲಿಸ್ಟ್ ಅಲ್ಲಿ ಸೇರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ವಿಶ್ ಲಿಸ್ಟ್ ಅಂತ ಕ್ರಿಯೇಟ್ ಮಾಡಿದಾಗ ಈ ಬುಕ್ ಕಾಣಿಸುತ್ತೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇನ್ನೊಂದು ಆಪ್ಷನ್ ಏನಿತ್ತು, ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಕೂಡ ಇತ್ತು. ಸೊ ಅದು ಹೇಗೆ ಅಂತಂದ್ರೆ ಇವಾಗ ಇದೇ ಪ್ರಾಡಕ್ಟ್ ಅದ ಅಂತ ತಿಳ್ಕೊಳ್ಳಿ. ಇಲ್ಲಿ ಶೇರ್ ಅಂತ ಇದೆ ನೋಡಿ, ವಿಶ್ ಲಿಸ್ಟ್ ಪಕ್ಕ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಬೇಕು ಲಿಂಕ್. ಸೊ ಈ ಒಂದು ಲಿಂಕ್ ಏನು ಅಲ್ಲಿ ಪೇಸ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸೊ ನಾನು ಕ್ರಿಯೇಟರ್ ಕ್ಲಬ್ ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇವಾಗ ನಾನು ವಿಶ್ ಲಿಸ್ಟ್ ಮಾಡಿ ತೋರಿಸ್ದೆ ಅಲ್ವಾ ನಿಮ್ಗೆ. ಸೊ ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್, ಇಲ್ಲಿ ಬುಕ್ ಇದೆ ನೋಡಿ. ಜಸ್ಟ್ ಈ ತರ ನೀವು ಕ್ಲಿಕ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡ್ಬೇಕು ಅಷ್ಟೇ. ಇಲ್ಲಿ ಪ್ಲಾಟ್ಫಾರ್ಮ್ ಒಂದು ಚೂಸ್ ಮಾಡ್ಲಿಕ್ಕೆ ಹೇಳ್ತಾರೆ, ಪ್ಲಾಟ್ಫಾರ್ಮ್ ಚೂಸ್ ಮಾಡ್ಬೇಕು. ಇದು ಎರಡು ಆಪ್ಷನ್ ಆಯ್ತು. ನೆಕ್ಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಹೇಳಿದೆ ಅಲ್ವಾ. ಸೊ ನಾನು ಲಿಂಕ್ ಹೇಗೆ ಕಾಪಿ ಮಾಡೋದು ಅಂತ ಹೇಳಿದೆ ಅಲ್ವಾ. ಇಲ್ಲಿ ಜಸ್ಟ್ ನೀವು ಲಾಂಗ್ ಪ್ರೆಸ್ ಮಾಡ್ಕೊಂಡು ಪೇಸ್ಟ್ ಮಾಡಿದ್ರೆ ಆ ಲಿಂಕ್ ಕಾಪಿ ಆಗಿ ಹೋಗ್ಬಿಡುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡಬೇಕು.
ಸೊ ಇಲ್ಲಿ ನೀವು ನೋಡ್ತಾ ಇದ್ದೀನಲ್ಲ ಕೆಳಗಡೆ ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ ಈ ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಬಂದಿದೆ. ಸೊ ಅಷ್ಟೇ ಇವಾಗ ಕಂಪ್ಲೀಟ್ ಅಂತ ಆಪ್ಷನ್ ಮೇಲೆ ಈ 3 ಆಪ್ಷನ್ ತೋರಿಸಿದೀನಿ. ನಿಮ್ಗೆ ಯಾವ್ದು ಆಪ್ಷನ್ ಇಷ್ಟ ಆ ಒಂದು ಆಪ್ಷನ್ ಥ್ರೂ ನೀವು ಲಿಂಕ್ಸ್ ನ ಜನರೇಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಯು ಕ್ಯಾನ್ ನೌ ಕಾಪಿ ಅಂಡ್ ಶೇರ್ ದೀಸ್ ಲಿಂಕ್ಸ್ ಇನ್ ಯುವರ್ ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ ಇದೆ. ಓಕೆ, ಸೊ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನೀವು ಶೇರ್ ಮಾಡಬಹುದು ಬಿಕಾಸ್ ನಾವು ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಚೂಸ್ ಮಾಡಿದ್ವಿ ಅಲ್ಲ ಹಾಗಾಗಿ. ಅಂಡ್ ಇವಾಗ ಈ ಬುಕ್ ಕೆಳಗಡೆ ಕಾಪಿ ಲಿಂಕ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಜಸ್ಟ್ ಅದನ್ನ ನೀವು ಕ್ಲಿಕ್ ಮಾಡಿಕೊಂಡು ಈ ಲಿಂಕ್ ನ ನೀವು ವಾಟ್ಸಪ್ ಎಲ್ಲಿ ಬೇಕೋ ಅಲ್ಲಿ ನೀವು ಶೇರ್ ಮಾಡ್ಕೊಳ್ಳಿ. ನೀವು ವಾಟ್ಸಪ್ ಅಲ್ಲಿ ಶೇರ್ ಮಾಡೋದನ್ನ ಕೇಳಿದ್ರಿ, ಹಾಗೆ ಈ ಒಂದು ಲಿಂಕ್ ನ ಜಸ್ಟ್ ನೀವು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಆದ್ರೂ ಇಟ್ಕೊಳ್ಳಿ ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಿಗ್ ಬೇಕಾದ್ರೂ ಶೇರ್ ಮಾಡ್ಕೊಂಡು ಅವ್ರೇನಾದ್ರೂ ಆ ಲಿಂಕ್ ಥ್ರೂ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಈ ಒಂದು ಬುಕ್ ಮೇಲೆ 20% ಕಮಿಷನ್ ಇತ್ತು ಹೌದಲ್ವಾ. ಸೊ ಒಬ್ರು ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಈ ಬುಕ್ ಪ್ರೈಸ್ ಎಷ್ಟಿದೆ ಅದರದ ತಕ್ಕಂಗೆ 20% ಕಮಿಷನ್ ನಿಮ್ಗೆ ಸಿಗುತ್ತೆ. ಓಕೆ, ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ. ಸ್ಟಿಲ್ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್ ಬಾಯ್.